ತುಂಬ ದಿನಗಳ ನಂತರ ಕನ್ನಡದಲ್ಲಿ ಒಂದೊಳ್ಳೆ ಕ್ವಾಲಿಟಿ ಸಿನಿಮಾ ನೋಡಿದೆ ಅನ್ನೋ ತೃಪ್ತಿ ಇದೆ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ಒಳ್ಳೆ ಕತೆ ಜೊತೆಗೆ ಪ್ರಮೋಷನ್ ಇದ್ದರೆ ಅದು ಜನರಿಗೆ ಬೇಗ ರೀಚ್ ಆಗುತ್ತೆ ಮತ್ತು ಸಿನಿಮಾನೂ ಗೆಲ್ಲುತ್ತೆ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ನಂತರ ಪ್ರಮೋಷನಲ್ಲಿ ಜಾಸ್ತಿ ಆ್ಯಕ್ಟಿವ್ ಇದ್ದಂಥ ಎಡಗೈಯೇ ಅಪಘಾತಕ್ಕೆ ಕಾರಣ ಚಿತ್ರತಂಡದ ಪ್ರಮೋಷನಲ್ ಕಂಟೆಂಟ್ ಕೊಟ್ಟವ್ರಿಗೆ ಹ್ಯಾಟ್ಸ್ ಆಫ್. ನಾನು ಬೆಳಗ್ಗೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಸಿನಿಮಾ ನೋಡೋಣ ಅಂತ ಕಾಮಾಖ್ಯ ಚಿತ್ರಮಂದಿರಕ್ಕೆ ಹೋದೆ. ಶೋ ಸ್ಟಾರ್ಟ್ ಆಗೋಕ್ಕೆ ಇನ್ನೂ 5 ನಿಮಿಷ ಟೈಮ್ ಇತ್ತು. ಯಾರೂ ಬಂದಿರಲಿಲ್ಲ, ಸೊ ಟಿಕೆಟ್ ಇನ್ನೂ ಕೊಟ್ಟಿರಲಿಲ್ಲ. ಆಮೇಲೆ ನೋಡಪ್ಪ, ನಮ್ಮ ಆಪತ್ ಬಾಂಧವರು ಫ್ಯಾಮಿಲಿ ಆಡಿಯನ್ಸ್ 8 ಜನ ಬಂದರು. ಟೋಟಲ್ 18 ಜನ ಆದರು. ಟಿಕೆಟ್ ಹರಿಸ್ಕೊಂಡು ಥಿಯೇಟರ್ ಒಳಗೆ ಬಂದ್ವಿ. ಈ ಸಿನಿಮಾದ ಪ್ರತಿಯೊಂದು ಕಂಟೆಂಟ್ ನೋಡಿದಾಗೆಲ್ಲ ಪಕ್ಕಾ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಸಿನಿಮಾ ನೋಡಿದ್ಮೇಲೆ ನನಗೇನು ಅನ್ನಿಸ್ತು ಅನ್ನೋದು ಹೇಳ್ತೀನಿ. ಚಾನಲ್ಗೆ ಹೊಸ್ದಾಗಿ ಬಂದಿರೋರಿದ್ರೆ ಸಬ್ಸ್ಕ್ರೈಬ್ ಆಗಿ. ಸಿನಿಮಾದ ಶುರುವಲ್ಲೇ ಲೋಹಿತ್ ಸೂಸೈಡ್ ಮಾಡ್ಕೊಳ್ಳೋಕೆ ಅಂತ ಬಿಲ್ಡಿಂಗ್ ಮೇಲೆ ಬರ್ತಾನೆ. ಅಲ್ಲೇ ಇದ್ದಂಥ ನಮ್ಮ ಸ್ಪೆಷಲ್ ಅಪಿಯರೆನ್ಸ್ ನಿರೂಪ್ ಭಂಡಾರಿ ಅವರು ಸೂಸೈಡ್ ಯಾಕೆ ಮಾಡ್ಕೋತಾ ಇದೆಯಾ ಅಂತ ಕೇಳ್ತಾರೆ. ಲೋಹಿತ್ ಫ್ಲಾಶ್ ಬ್ಯಾಕ್ ಶುರು ಮಾಡ್ತಾನೆ. ಹುಟ್ಟಿದ ದಿನಾನೇ ತನ್ನ ಎಡಗೈಯಿಂದ ತಾಯಿನ ಕಳ್ಕೊಳ್ಳೋ ಲೋಹಿತ್ ಮುಂದೆ ಬೆಳೀತಾ ಬೆಳೀತಾ ಬಲಗೈನ ಯೂಸ್ ಮಾಡೋಕ್ಕಾಗದೆ ಅವ್ನ ದಿನ ಸ್ಟಾರ್ಟ್ ಮತ್ತು ಎಂಡ್ ಆಗ್ತಾ ಇದ್ದಿದ್ದೆ ಎಡಗೈಯಲ್ಲೇ. ಪೂಜಾ ಮನೇಲಿ ಯಾರೂ ಇಲ್ಲ ಅಂತ ಲೋಹಿತ್ನ ಮನೆಗೆ ಕರ್ಸ್ಕೊತಾಳೆ. ಇಬ್ಬರು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಒಂದು ಎಣ್ಣೆ ಬಾಟ್ಲು ಓಪನ್ ಮಾಡೋಕ್ಕೆ ಅಂತ ಹೋಗ್ತಾನೆ. ಎಡಗೈಯಲ್ಲಿ ಲೋಹಿತ್ ಬಾಟಲ್ ತೆಗಿಯೋಕ್ಕೆ ಅಂತ ಹೋಗ್ತಾನೆ. ಅದು ಬಾಲ್ಕನಿಲಿ ಬಿದ್ದು ಹೊಡೆದೋಗುತ್ತೆ. ಬಾಲ್ಕನಿಲಿ ಒಂದು ಸಾಂಗ್ ಕೊರಿಯೋಗ್ರಾಫರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಡು ಮುಗಿಯುತ್ತೆ. ಪೂಜಾ ಸ್ಲಿಪ್ಪಾಗಿ ಬಾಲ್ಕನಿಂದ ಕೆಳಗೆ ಬೀಳಬೇಕು ಅನ್ನೋಷ್ಟರಲ್ಲಿ ಲೋಹಿತ್ ಪೂಜಾನ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ. ಅವನ ಎಡಗೈಯಿಂದನೇ ಪೂಜಾ ಕೆಳಗೆ ಬಿದ್ದು ಸಾಯ್ತಾಳೆ. ಪೂಜಾ ಕೆಳಗೆ ಬಿದ್ದು ಸಾಯೋದನ್ನ ರಾಧಿಕಾ ನೋಡ್ತಾಳೆ. ಈ ರಾಧಿಕಾ ಬೇರೆ ಯಾರೂ ಅಲ್ಲ, ಪಕ್ಕದ ಫ್ಲ್ಯಾಟಲ್ಲಿರೋ ಹುಡುಗಿ. ಬಟ್ ರಾತ್ರಿ ಈ ಟೈಮಲ್ಲಿ ರಾಧಿಕಾ ಅಲ್ಲೇನು ಮಾಡ್ತಾ ಇದ್ಲು? ಲೋಹಿತ್ಗೆ ಫುಲ್ ಭಯ ಆಗುತ್ತೆ. ಮುಂದೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿಕೊಂಡೆ ಹೆಲ್ಪ್ ಕೇಳೋಕ್ಕೆ ರಾಧಿಕಾ ಮನೆಗೆ ಬರ್ತಾನೆ. ಆ ಮನೇಲಿ ಒಂದಷ್ಟು ಅವಾಂತರಗಳು ನಡೆಯುತ್ತೆ. ಪೂಜಾ ಸತ್ತಿರೋದು ಪೊಲೀಸ್ ಕೇಸ್ ಆಗಿ ಅಣ್ಣನ ಮಗಳು ಮದುವೆಯಲ್ಲಿ ಬ್ಯುಸಿ ಇದ್ದಂಥ ಇನ್ಸ್ಪೆಕ್ಟರ್ ಪ್ರಕಾಶ್ ಅಪಾರ್ಟ್ಮೆಂಟ್ಗೆ ಬರ್ತಾನೆ. ಅಲ್ಲಿ ಇಂಟ್ರಾಗೇಷನ್ ಮಾಡಬೇಕಾದ್ರೆ ಪ್ರಣೀತ್ ಪರಿಚಯ ಆಗ್ತಾನೆ. ಪ್ರಣೀತ್ ಮನೆಗೆ ಬಂದು ಹೆಂಡತಿನ ಹುಡುಕ್ಬೇಕಾದ್ರೆ ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ ನಿಮ್ಮನ್ನ ಕರೀತಾ ಇದ್ದಾರೆ ಅಂತ ಹೇಳಿ ಅವನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಭಯದಲ್ಲಿ ಮಂಚದ ಕೆಳಗಡೆ ಲೋಹಿತ್ ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಶಾಕ್ ಆಗ್ತಾನೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದು ಈ ಸಿನಿಮಾದ ಇಂಟರ್ವೆಲ್. ಶ್ರದ್ಧಾ ಲೋಹಿತ್ಗೆ ಫೋನ್ ಮಾಡಿ ಪೂಜಾ ಸತ್ತಿರೋ ವಿಷಯ ಹೇಳ್ತಾಳೆ. ಇನ್ಸ್ಪೆಕ್ಟರ್ ಆಫೀಸ್ ಸ್ಟಾಫ್ನೆಲ್ಲರನ್ನೂ ಇಂಟ್ರಾಗೇಷನ್ ಮಾಡೋಕ್ಕೆ ಅಪಾರ್ಟ್ಮೆಂಟ್ಸ್ಗೆ ಬರೋಕ್ಕೆ ಹೇಳ್ತಾ ಇದ್ದಾರೆ, ಬೇಗ ಬಾ. ಲೋಹಿತ್ ಹೊರಡಬೇಕು ಅನ್ನೋಷ್ಟರಲ್ಲಿ ಪ್ರಣೀತ್ ಮನೆಗೆ ಬರ್ತಾನೆ. ಅವನ ರಾಧಿಕಾ ಮ್ಯಾನೇಜ್ ಮಾಡ್ತಾ ಇರಬೇಕಾದ್ರೆ ಪ್ರಣೀತ್ಗೆ ಲೋಹಿತ್ ಮೇಲೆ ಡೌಟ್ ಬರುತ್ತೆ. ಪಾಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಾಧಿಕಾ ಪ್ರಣೀತ್ನ ಸಾಯಿಸ್ತಾಳೆ. ಈ ಕಡೆ ಶ್ರದ್ಧಾ ಮತ್ತು ಲೋಹಿತ್ ಪೊಲೀಸ್ ಇಂಟ್ರಾಗೇಷನ್ ಮುಗಿಸ್ಕೊಂಡು ಶ್ರದ್ಧಾ ಹೋಗ್ತಾಳೆ. ಲೋಹಿತ್ ರಾಧಿಕನ್ ಮನೆಗೆ ಬರ್ತಾನೆ. ಬಟ್ ಇನ್ಸ್ಪೆಕ್ಟರ್ ಪ್ರಕಾಶ್ಗೆ ಡೌಟ್ ಬಂದು ಮನೆಯೆಲ್ಲ ಚೆಕ್ ಮಾಡಬೇಕಾದ್ರೆ ಅನ್ಕಾನ್ಶಿಯಸ್ ಆಗಿ ಇನ್ಸ್ಪೆಕ್ಟರ್ ಬೀಳ್ತಾನೆ. ಅದಕ್ಕೂ ಎಡಗೈಯೇ ಕಾರಣ ಆಗಿರುತ್ತೆ. ಇನ್ಸ್ಪೆಕ್ಟರ್ ಎದ್ಮೇಲೆ ಲೋಹಿತ್ ಅವನೇನೇನು ಮಾಡಿದ್ದಾನೆ ಅದನ್ನೆಲ್ಲ ಹೇಳ್ತಾನೆ. ಸಾಕ್ಷಿಗೆ ರಾಧಿಕಾ ಅವಳೇನು ನೋಡಿದ್ದಾಳೆ ಮತ್ತೆ ಅದನ್ನು ಹೇಳ್ತಾಳೆ. ಇನ್ಸ್ಪೆಕ್ಟರ್ ಕೈ ಕಟ್ಟಿ ಇಬ್ಬರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನೋಡಿದ್ರೆ ಇನ್ಸ್ಪೆಕ್ಟರ್ ಕೂಡ ಸತ್ತೋಗ್ತಾನೆ. ಅದಕ್ಕೂ ಎಡಗೈಯೇ ಕಾರಣ ಆಗಿರುತ್ತೆ. ಕೊನೆಯದಾಗಿ ಎಲ್ಲ ತಪ್ಪು ನನ್ನ ಮೇಲೆ ಬರುತ್ತೆ ಅಂತ ಫಿಕ್ಸ್ ಆಗೋ ಲೋಹಿತ್ ಸಾಯಕ್ಕೆ ಡಿಸೈಡ್ ಆಗಿ ಅಪಾರ್ಟ್ಮೆಂಟ್ಸ್ ಹತ್ರ ಬರ್ತಾನೆ. ಸೊ ಇಷ್ಟು ಕಥೆನ ನಮ್ಮ ಗೆಸ್ಟ್ ಅಪಿಯರೆನ್ಸ್ ನಿರೂಪ್ ಭಂಡಾರಿ ಹೇಳಿ ಮುಗಿಸಿರ್ತಾನೆ. ಆದರೆ ಕಥೆಯಲ್ಲಿ ಮೆಗಾ ಟ್ವಿಸ್ಟ್ ಇನ್ನೊಂದು ಕಾದಿರುತ್ತೆ. ಇಂಟರ್ವ್ಯೂಲಲ್ಲಿ ಕೊಟ್ಟಂಥ ಮಜಾ ನನಗೆ ಕ್ಲೈಮ್ಯಾಕ್ಸಲ್ಲಿ ಕೊಡಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಕ್ಲೈಮ್ಯಾಕ್ಸೇ ಬೇರೆ. ಆದರೆ ಪೂರ್ತಿ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಸಿನಿಮಾದ ಟೆಕ್ನಿಕಲ್ ವಿಚಾರದಲ್ಲಿ ನಿರ್ದೇಶಕರು ಬಹಳ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ. ಕ್ಯಾರೆಕ್ಟರ್ಸ್ ಡಿಸೈನ್ ಸೂಪರ್ ಆಗಿದೆ. ಎಲ್ಲೂ ಬೋರ್ ಹೊಡಿಸದೆ ಒಂದು ಮರ್ಡರ್ ನೈಟ್ ಡಾರ್ಕ್ ಕಾಮಿಡಿ ಸಿನಿಮಾನ ಎಡಗೈ ಇಟ್ಕೊಂಡು ಹೇಳಿದ್ದಾರೆ. ಸಿನಿಮಾದಲ್ಲಿ ಮೈನಸ್ ಯಾವುದೂ ಇಲ್ಲ. ಆದರೆ ನನಗೆ ಪರ್ಸ್ನಲಿ ಈ ಸಿನಿಮಾದ ಸಾಂಗ್ಸ್ ಚೆನ್ನಾಗಿದ್ದಿದ್ರೆ ಅದು ಇನ್ನೂ ನೋಡೋರಿಗೆ ಎಂಗೇಜಿಂಗ್ ಆಗಿರ್ತಿತ್ತು. ಈ ಸಿನಿಮಾನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಜಾಲಿಯಾಗಿ ನೋಡ್ಬೋದು. 6 ತಿಂಗಳ ರಿಲೀಸ್ ಆಗಿರೋ ಕನ್ನಡ ಸಿನಿಮಾಗಳಲ್ಲಿ ಒಂದೊಳ್ಳೆ ಟೆಕ್ನಿಕಲ್ ಮತ್ತು ಜಾಮ್ ಪ್ಯಾಕೆಟ್ ಸಿನಿಮಾಗಳ ಪೈಕಿಲಿ ಎಡಗೈಯ ಅಪಘಾತಕ್ಕೆ ಕಾರಣ ಚಿತ್ರ ಆ ಲಿಸ್ಟ್ ಸೇರುತ್ತೆ. ಹೋಗೋಕ್ಕಿಂತ ಮುಂಚೆ ಒಂದು ಕಿವಿ ಮಾತು, ಎಡಗೈ ಬಳಸೋರ್ ಕಷ್ಟ ಏನು ಅಂತ ಗೊತ್ತಾಯ್ತಪ್ಪ. ಲೊಡ್ಡೆ ಅಂತ ಯಾರಿಗಾದ್ರೂ ಕರೆದಿದ್ರೆ ಕ್ಷಮಿಸಿ. ಧನ್ಯವಾದಗಳು.